guys, welcome back to my channel. Thank you for choosing to watch this video. So ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಜ್ಯುವೆಲರಿ ಆನ್ ಮಾಡ್ತಿದ್ದೀನಿ. So some of the jewelry from Flipkart. So let's start. Jewelries ನೆಲ್ಲ ಇಯರಿಂಗ್ಸ್ ಆಗಿರ್ಬೋದು, ಸಮ್ ಚೈನ್ ಸೆಟ್ ಆಗಿರ್ಬೋದು, ನಾ ಇದರಲ್ಲಿ ಎಲ್ಲ ಸ್ಟೋರ್ ಮಾಡಿದ್ದೀನಿ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ ಅಂಡ್ ಸ್ಟೋರೇಜ್ ಅಂತ ಹೇಳೋದೇ ಬೇಡ. ಇವಾಗ ನಾ ಇದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ. ಇದು ಬಂದ್ಬಿಟ್ಟು ಮೀಶೋ ಇದನ್ನ ಪರ್ಚೇಸ್ ಮಾಡಿದ್ ನಾನು. ಲೈಕ್ 164 or 180 ಏನೋ ಪ್ರೈಸ್ ಇದ್ರದ್ದು. ಸೊ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ದೇರ್. ಫಸ್ಟ್ ಒನ್ ಬಂದ್ಬಿಟ್ಟು 3 ಸೆಟ್. ಇದು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ ಇಂದಾನೆ ಪರ್ಚೇಸ್ ಮಾಡಿದ್ದು ಅಂಡ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಪ್ರಾಡಕ್ಟ್ ಅಂತ ಹೇಳೋದೇ ಬೇಕಾಗಿದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಇಯರಿಂಗ್ ಬಂದ್ಬಿಟ್ಟು ಈ ತರ ಇದೆ, ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಇನ್ನೂ ಲೈಕ್ ವೇರ್ ಮಾಡೋ ಟೈಮ್ ಬಂದಿಲ್ಲ, ಎಲ್ಲ ನ್ಯೂ ಥಿಂಗ್ಸ್ ತಗೊಂಡಿದ್ದೀನಿ ಅಲ್ಲ. ಯಾವ್ದಾದ್ರು ವೇರ್ ಮಾಡಿದ್ರೆ ನಿಮಗೆ ನಾನು ಅಟ್ಯಾಚ್ ಮಾಡ್ತೀನಿ ಫೋಟೋನಾದ್ರು. ಇದು ನಿಮಗೆ ಸ್ಯಾರಿ ಆಗಿರ್ಬೋದು ಆರ್ ಎನಿ ಫಂಕ್ಷನ್ಗೆ ಲೈಕ್ ಸಲ್ವಾರ್ಗೆ ನೀವು ಇದನ್ನ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಬ್ಲೂ ವಿತ್ ವೈಟ್ ಪರ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸಿಲ್ವರ್ ಜ್ಯುವೆಲರಿ ಬಂದಿರೋ ಲಾಸ್ಟ್ ಇಯರಿಂಗ್ ಬಂದ್ಬಿಟ್ಟು ರೆಡ್ ವಿತ್ ವೈಟ್ ಪರ್ಲ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಸಿಂಗ್ ಅಂತೂ ಹೇಳೋದೇ ಬೇಕಾಗಿಲ್ಲ, ತುಂಬಾ ಚೆನ್ನಾಗಿದೆ ಇದು. ಎಲ್ಲ ಲಿಂಕ್ ನಾನು ಪಾಸಿಬಲ್ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡ್ತೀನಿ. ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಇದು ನೋಡಿ, ಈ ಟೈಪ್ ಇದೆ. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಇಂದಲ್ಲ, ಇದೊಂದು ಮೀಶೋದಿಂದ ಪರ್ಚೇಸ್ ಮಾಡಿದೆ ಅನ್ಕೊಳ್ತೀನಿ ನಾನು. ಪ್ಲೇನ್ ಸಲ್ವಾರ್ ಹಾಕ್ಬಿಟ್ಟು ಇಯರಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಈ ತರ ಬರುತ್ತೆ ಇದು. ಒಂದು ಬಂದ್ಬಿಟ್ಟು ಈ ತರ ಬ್ಲಾಕ್ ಕಲರ್ ಇಯರಿಂಗ್. ಇದು ನಾ ಯಾವ್ದೋ ಶಾಪ್ ಇಂದ ಪರ್ಚೇಸ್ ಮಾಡಿದ್ದು, ಇದು ಯಾವ ಲೈಕ್ ವೆಬ್ಸೈಟ್ ಇಂದ ಅಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾವ್ದೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ನಾನು ಪರ್ಚೇಸ್ ಮಾಡಿರೋದು. ಇಯರಿಂಗ್ ಸೆಟ್ ಸಿಗುತ್ತೆ, 3 ಸೆಟ್ ಇದು. ಅಂಡ್ ಅದರಲ್ಲಿ ಸೆಕೆಂಡ್ ಟೈಪ್ ಲೈಕ್ ಆಫ್ ಸರ್ಕಲ್ ಟೈಪ್ ಬರುತ್ತಲ್ಲ, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಒನ್ ಅದರಲ್ಲಿ ಇರೋದು ತುಂಬಾ ಸಿಂಪಲ್ ಆಗಿದೆ ಬಟ್ ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮಗೆ. ಬಿಟ್ಟು ಈ ತರ ಬರುತ್ತೆ ನೋಡಿ. ಇದು ಕೂಡ ನಾನು ಶಾಪ್ ಇಂದ ಪರ್ಚೇಸ್ ಮಾಡಿದ್ದು, ನಿಯರ್ ಬೈ ಶಾಪ್ ಇದೆ, ಅದರಿಂದ ತಗೊಂಡಿದ್ದು ನಾನು. ನೆಕ್ಸ್ಟ್ ಒನ್ ಬಂದು ಈ ತರ ರೋಸ್ಟೆಡ್ ಡಿಸೈನ್ ಇದೆ, ಸಲ್ವರ್ಗೆ ನೀವು ವೇರ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್ ಬಿಟ್ಟು ವಿತ್ ಬ್ರೌನ್ ಸ್ಟೋನ್ ಅಲ್ಲಿ ಗೋಲ್ಡ್ ಟಚ್ ಅಲ್ಲಿ ಇದೆ. ಇದು ಸ್ಯಾರಿಗಿನ್ನ ವೇರ್ ಮಾಡಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ನಾನು ಶಾಪ್ ಇಂದ ಪರ್ಚೇಸ್ ಮಾಡಿದ್ದು. ಫಿನಿಶಿಂಗ್ ಕೊಟ್ಟಿರೋ ಒಂದು ಜುಮ್ಕಿ ಟೈಪ್ ಇದು. ಇದು ಕೂಡ ನಾನು ಶಾಪ್ ಇಂದ ಪರ್ಚೇಸ್ ಮಾಡಿದ್ದು, ಇದು ಯಾವ ವೆಬ್ಸೈಟ್ ಇಂದ ಅಲ್ಲ. ಎಲ್ಲ ಬಂದ್ಬಿಟ್ಟು ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಇವಾಗ ಸೆಕೆಂಡ್ ಒನ್ ಇಂದ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದೆ, ಬಟ್ ನಾನು ಹೇಗೋ ಅದನ್ನ ತೋರಿಸ್ಕೊಂಡ್ ಬರ್ತೀನಿ. ನಾನು ಜ್ಯುವೆಲರಿ ಕಲೆಕ್ಷನ್ ಕೂಡ ತೋರಿಸುವ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಈ ಕಲೆಕ್ಷನ್ ಕೂಡ ತೋರಿಸ್ಕೊಂಡು ಹೋಗ್ತೀನಿ. ಅಂಡ್ ನ್ಯೂ ಥಿಂಗ್ ಏನಿದೆ ಅದನ್ನ ನಾನು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಅಂತ 1 by 1 ನೋಡುವ. ಅಂಡ್ ಫಸ್ಟ್ ಒನ್ ಬಂದ್ಬಿಟ್ಟು ಗೋಲ್ಡ್ ರಿಂಗ್ ಟೈಪ್ ಇದೆ ನೋಡಿ, ಸರ್ಕಲ್ ಟೈಪ್. ಇದು ಅವಾಗ ತುಂಬಾ ಫ್ಯಾಷನ್ ಆಗಿತ್ತು, ಇವಾಗ ಅಷ್ಟು ಯಾರು ವೇರ್ ಮಾಡಲ್ಲ, ಬಟ್ ಐ ಲೈಕ್ ದಿಸ್ ಡಿಸೈನ್. ಈ ತರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪರ್ಲ್ ಟೈಪ್ ಕೊಟ್ಟಿದ್ದಾರೆ, ಈ ತರ ಡ್ರಾಪ್ಸ್ ಟೈಪ್ ಕೊಟ್ಟಿದ್ದಾರೆ, ಪರ್ಲ್ ವಿತ್ ಡ್ರಾಪ್ಸ್, ತುಂಬಾ ಚೆನ್ನಾಗಿದೆ. ಯಾರಿಗೆ ಹೆವಿ ಜ್ಯುವೆಲರಿ ವೇರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ತರ ಸಿಂಪಲ್ ಆಗಿ ವೇರ್ ಮಾಡ್ಕೊಂಡು ಹೋಗ್ಬೋದು ಔಟ್ ಸೈಡ್ ಹೋಗುವಾಗ. ಅಂಡ್ ನೆಕ್ಸ್ಟ್ ಒನ್ ಇದೆಲ್ಲ ಸೆಟ್ ಇವಾಗ ತೋರಿಸಿದೀನಲ್ಲ, ಇದೆಲ್ಲ ಒಂದು ಸೆಟ್ ಅಲ್ಲಿ ಸಿಕ್ಕಿದ್ ನನಗೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಸಿಂಪಲ್ ಈ ತರ ಬರುತ್ತೆ ನೋಡಿ, ಸಿಂಪಲ್ ಅದರಲ್ಲೇ ಸಿಕ್ಕಿದ್ದು, ಅಂದ್ರೆ ಅದೇ ಸೆಟ್ ಅಲ್ಲಿ ಬಂದಿದ್ದು ಈ ತರ. ಇದು ಬಂದ್ಬಿಟ್ಟು ಇದು ಕೂಡ ರಿಂಗ್ ಟೈಪ್ ಅಲ್ಲಿ ಇರೋ ವಿತ್ ಪರ್ಲ್, ಸ್ಮಾಲ್ ಪರ್ಲ್ ಇದೆ ಇದರಲ್ಲಿ ಈ ತರ. ನೆಕ್ಸ್ಟ್ ಒನ್ ಈ ತರದ್ದು ಬಂದ್ಬಿಟ್ಟು ಈ ತರ ಇದೆ. ಇದು ಆರ್ ಶೇಪ್ ಅಲ್ಲಿ ಇರೋ ಇಯರಿಂಗ್, ಸ್ಮಾಲ್ ಪರ್ಲ್ ಇದೆ ಇದರಲ್ಲಿ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿದೆ ಗೊತ್ತಿಲ್ಲ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಗೋಲ್ಡ್ ಕಲರ್ ಸ್ಟೋನ್ ಅಲ್ಲಿ ಅದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಸ್ಯಾರಿಗೆ ಅಥವಾ ಯಾವ್ದಾದ್ರು ಗ್ರ್ಯಾಂಡ್ ಡ್ರೆಸ್ಸಿಗೆ ವೇರ್ ಮಾಡಿ ಫಂಕ್ಷನ್ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟಡ್ಸ್ ತುಂಬಾ ಇಷ್ಟ ಆಯ್ತು ಕಾಲೇಜ್ ಸ್ಕೂಲ್ಗೆ ಹೋಗುವ. ಇವಾಗ ಬಂದ್ಬಿಟ್ಟು ಲಾಂಗ್ ಇಯರಿಂಗ್ಸ್ ವೇರ್ ಮಾಡಕ್ಕೆ ಇಷ್ಟ ಆಗ್ತದೆ. ಅವಾಗ ನಾನು ಕಲೆಕ್ಷನ್ ಏನ್ ಇಟ್ಕೊಂಡಿದ್ದೆ ಅದು ತುಂಬಾ ನಾನು ಹಾಳು ಮಾಡ್ಕೊಂಡಿದ್ದೀನಿ. ಅಂಡ್ ಅದರಲ್ಲಿ ಒಂದು ಫ್ಯೂ ಥಿಂಗ್ಸ್ ಆಗಿ ಇಟ್ಕೊಂಡಿದ್ದೆ, ಅದರಲ್ಲಿ ಸಿಂಪಲ್ ಪರ್ಲ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಟೋನ್ ಟೈಪ್ ಬರುತ್ತೆ ನೋಡಿ, ಬಂದ್ಬಿಟ್ಟು ಲೈಕ್ ಫ್ಲಾಟ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೇನಿಲ್ಲ, ಜಸ್ಟ್ ಗೋಲ್ಡ್ ಇಯರಿಂಗ್ ಈ ತರ ಅಷ್ಟೇ. ನೆಕ್ಸ್ಟ್ ಒನ್ ಇದು ನಿಮ್ಗೆ ಎಲ್ಲೋ ಕಾಣ್ತಿರ್ಬೋದು, ಬಟ್ ಇಟ್ ಈಸ್ ಆರೆಂಜ್ ಕಲರ್ ವಿತ್ ಇದ್ರ ಟ್ಯಾಗ್ ಕೂಡ ನಾನು ರಿಮೂವ್ ಮಾಡಿಲ್ಲ. ಇದರಲ್ಲಿ ಬಂದ್ಬಿಟ್ಟು MRP 599 rupees ಇದೆ, ಬಟ್ ಬಿಟ್ಟು ಮಿಂತ್ರದಿಂದ ಪರ್ಚೇಸ್ ಮಾಡಿದ್ರು. ಅರೌಂಡ್ 250 ನನಗೆ ಸಿಕ್ತಿದ್ದು ಆಫರ್ ಅಲ್ಲಿ. ನೆಕ್ಸ್ಟ್ ಒನ್ ಈ ತರ ಜುಮ್ಕಿ. ಇದು ನಾ ಯಾವ್ದೋ ಕ್ಲೋತ್ ಪರ್ಚೇಸ್ ಮಾಡಿದಕ್ಕೆ ಯಾವ್ದೋ ಗಿಫ್ಟ್ ಟೈಪ್ ನನಗೆ ಸಿಕ್ಕಿದ್ದು ಮಿಂತ್ರಾದಿಂದ ಅನ್ಕೊಳ್ತೀನಿ. ಯಾವ್ದೋ ಒಂದು ಫೀಬಿ ತರ ಸಿಕ್ಕಿತ್ತು ನನಗೆ. ಇದು ಬಂದ್ಬಿಟ್ಟು ಜುಮ್ಕಿಸ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸೆಟ್ ಆಫ್ 3 ಏನೋ ಸಿಕ್ಕಿತ್ತು. ಇದು ಈ ತರ ಇದೆ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ರಿಮೂವ್ ಮಾಡಕ್ಕೆ ಕಷ್ಟ ಗೈಸ್, ಯಾಕೆಂದ್ರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಪುನಃ ತೆಗ್ದ್ಬಿಟ್ಟು ಅದನ್ನ ಹಾಗೆ ಇಡ್ಬೇಕಲ್ಲ, ಅದೇ ತುಂಬಾ ಕಷ್ಟ. ಅಂಡ್ ನೆಕ್ಸ್ಟ್ ಒಂದು ಜುಮ್ಕಿ ಬಂದ್ಬಿಟ್ಟು ಇದು ಲೈಕ್ ಪಿಕಾಕ್ ಇದೆ, ಅದರಲ್ಲೇ ಬಂದಿರೋ ಲಾಸ್ಟ್ ಜುಮ್ಕಿ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಪಿಕಾಕ್ ಅಲ್ಲ, ಬಟ್ ಇಟ್ಸ್ ಅ ಕಲರ್ ಆಫ್ ಪಿಕಾಕ್, ತುಂಬಾ ಚೆನ್ನಾಗಿದೆ. ಕೂಡ ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದ್ದು, 3 ಸಿಗುತ್ತೆ ಇದು. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನೋಡಿ ಈ ತರ, ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ತರ, ಅದರಲ್ಲೇ ಇದು ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲೇ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಸಿಮಿಲರ್ ಟು ಫಸ್ಟ್ ಒನ್ ಆಯ್ತಾ, ಬಟ್ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಇದರಲ್ಲಿ. ಇವಾಗ ಥರ್ಡ್ ಕಂಪಾರ್ಟ್ಮೆಂಟ್ ಹೋಗುವ, ಇದು ಲಾಸ್ಟ್ ಒನ್. ಇದ್ರಲ್ಲಿ ಏನೇನಿದೆ ಅಂತ ಇವಾಗ ತೋರಿಸ್ತೀನಿ. ಇಯರಿಂಗ್ಸ್ ತೋರಿಸ್ತೆ. ಲಾಸ್ಟ್ ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ಲೈಕ್ ಜ್ಯುವೆಲರಿ ಸೆಟ್ಸ್ ಬರುತ್ತೆ ಅಲ್ಲ, ಚೈನ್ ಅಂಡ್ ಇಯರಿಂಗ್, ಈ ತರ ಸೆಟ್ ಪರ್ಚೇಸ್ ಮಾಡಿದೀನಿ. ಸೊ ಗೋಲ್ಡ್ ಚೈನ್ ತರ ಬರುತ್ತೆ, ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೆ ಗೋಲ್ಡ್ ಫಿನಿಶಿಂಗ್ ಇದೆ, ಮಿಡಲ್ ಒಂದು ಗ್ರೀನ್ ಸ್ಟೋನ್, ಅಂಡ್ ಅದ್ರ ಇಯರಿಂಗ್ ಕೂಡ ಸೇಮ್ ಇದೆ ಈ ತರ. ಇದು ಬಂದ್ಬಿಟ್ಟು ಎಲಿಫೆಂಟ್ ಐತಲ್ಲ, ಅದೇ ತರ ಸೇಮ್, ಅದೇನಿದೆ ಎಲಿಫೆಂಟ್ ಅದೇ ತರ ಎರಡು ಸೈಡಿಗೂ ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಇದು ಮಾಡಿದ್ದಾರೆ ಫಿನಿಶಿಂಗ್. ನೆಕ್ಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಈ ತರ ಒಂದು ಮರೂನ್ ಕಲರ್ ಅಲ್ಲಿ ಇದೆ ಇದು ಚೈನ್. ನಾನು ಪಕ್ಕದಲ್ಲಿ ವಿಡಿಯೋ ಆರ್ ಫೋಟೋ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಿರ್ತೀನಿ, ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇದ್ರಲ್ಲಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ಟಡ್ ಯು ಕ್ಯಾನ್ ಅಡ್ಜಸ್ಟ್ ಬೈ ಟ್ಯಾಗ್, ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಅದಕ್ಕೆ ಸಿಮಿಲರ್ ಆಗಿ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ, ಸೇಮ್ ಡಿಸೈನ್ ಇದೆ ಇದು. ಅಂಡ್ ಜುಮ್ಕಿ ಟೈಪ್, ಈ ತರ ಜುಮ್ಕಿ ಟೈಪ್ ಕೊಟ್ಟಿದ್ದಾರೆ. ನಾನು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿದ್ದು, ನಾನು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಂಡ್ ಒಳ್ಳೆ ಆಫರ್ಸ್ ಕೂಡ ಕೊಡ್ತಾರೆ ಅದರಲ್ಲಿ. ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಇದೊಂದು ಬೇಬಿ ಪಿಂಕ್ ಅಲ್ಲಿ ಇದೆ ಇದು ಸೆಟ್, ನೋಡ್ಬೋದು ಆಗಿದೆ. ಚೋಕರ್ ಟೈಪ್ ಬರುತ್ತೆ ಈ ತರ. ಇಯರಿಂಗ್ ಕೂಡ ಇದೆ, ಅದನ್ನ ನಾನು ಎಲ್ಲೋ ಮಿಸ್ ಮಾಡ್ಬಿಟ್ಟಿನಿ. ಸೊ ಸೇಮ್ ಏನಿಲ್ಲ, ಡಿಫ್ರೆನ್ಸ್ ಏನಿಲ್ಲ, ಇದೇ ತರ ಅದಿದೆ ಅಷ್ಟೇ. ಇದು ನೆಕ್ಸ್ಟ್ ಒನ್. ಅಂಡ್ ತರ ಸಿಂಪಲ್ ಚೈನ್, ಲೈಕ್ ಗೋಲ್ಡ್ ಚೈನ್ ತರಾನೇ ಕಾಣಿಸುತ್ತೆ. ಗ್ಯಾರಂಟಿಗೆ ಲಿಮಿಟ್ ಸಿಗುತ್ತೆ ಈ ಚೈನ್ ಎಲ್ಲ ಶಾಪ್ಸ್ ಅಲ್ಲಿ ಬಂದ್ಬಿಟ್ಟು, ಬಟ್ ಇದು ಗ್ಯಾರಂಟಿ ಏನಿಲ್ಲ. ಕಾಲ ತುಂಬಾ ಯೂಸ್ ಮಾಡಿ, ತುಂಬಾ ರೆಗ್ಯುಲರ್ ಯೂಸ್ ಮಾಡಿ ವಾಟರ್ ಏನಾದಕ್ಕೆ ಟಚ್ ಮಾಡಿದ್ರೆ ಅದು ಕಲರ್ ಬೇಗನೆ ಹೋಗುತ್ತೆ. ಅಂಡ್ ನೋಡಿ ಏನಿಲ್ಲ ಇದರಲ್ಲಿ, ಸಿಂಪಲ್ ಆಗಿದೆ. ಬಂದ್ಬಿಟ್ಟು ಒಂದು ಪರ್ಲ್ ಅಟ್ಯಾಚ್ ಮಾಡಿದ್ರೆ ಸಿಂಪಲ್ ಚೈನ್, ನಾರ್ಮಲ್ ಚೈನ್ ಇದು. ಇದ್ರಲ್ಲಿ ಏನು ಪೆಂಡೆಂಟ್ ಆತರ ಏನಿಲ್ಲ, ಇದು ನಾರ್ಮಲ್ ಆಗಿದೆ. ಇದು ಕೂಡ ಯಾವ್ದೊಂದು ನಿಯರ್ ಬೈ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ ನಾನು. ಬಂದ್ಬಿಟ್ಟು ಚೋಕರ್ ಈ ತರ ಬರುತ್ತೆ ನೋಡಿ, ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ. ಅಂಡ್ ಪೆಂಡೆಂಟ್ ಅಲ್ಲಿ ಬಂದ್ಬಿಟ್ಟು ಪಿಂಕ್ ಅಂಡ್ ಗ್ರೀನ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಿಡಲ್ ಒಂದು ರೆಡ್ ಕಲರ್ ಸ್ಟೋನ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಮೀಶೋ ಅವ್ರ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು, ಇವಾಗ ತುಂಬಾ ಟೈಮ್ ಹಿಂದೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರ ಒಂದು ಸೆಟ್, ಇಯರಿಂಗ್ ವಿತ್ ಚೈನ್ ಸೆಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಪ್ಲೇನ್ ನೀವು ಡ್ರೆಸ್ ಹಾಕ್ಬಿಟ್ಟು ಇದನ್ನ ವೇರ್ ಮಾಡಿ ಸಖತ್ತಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಈ ತರ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ, ಲೈಕ್ ಪರ್ಪಲ್, ಪಿಂಕ್, ವೈಲೆಟ್ ಕಲರ್ ಏನೋ ಇದೆ ಇದರಲ್ಲಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಇನ್ ದಿ ಫ್ಲಿಪ್ಕಾರ್ಟ್, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕ್ತಿರ್ತೀನಿ ನಾನು. ಅಂಡ್ ಇದು ಬಂದ್ಬಿಟ್ಟು ಅದ್ರದ್ದು ಸೆಟ್ ಇಯರಿಂಗ್. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅನ್ನೋ ಹಾಗೆ ಲಾಸ್ಟ್ ಪರ್ಪಲ್ ಕಲರ್ ಸೆಟ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ. ನಿಮ್ಗೆ ಅಡ್ಜಸ್ಟ್ ಕೂಡ ಮಾಡ್ಬೋದು, ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಒನ್. ಇಯರಿಂಗ್ ಬಂದ್ಬಿಟ್ಟು ಇದು ಸೇಮ್ ಕಲರ್ ಇದೆ, ಡಿಸೈನ್ ಕೂಡ ಅದೇ ತರ ಇರೋದು. ಗೈಸ್, ಇವತ್ತಿನ ಜ್ಯುವೆಲರಿ ಹಾಲ್ ಸಮ್ ರ್ಯಾಂಡಮ್ ಥಿಂಗ್ಸ್ ನಾವು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿ ಅಂತ ಹೇಳ್ದಲ್ಲ, ಅದನ್ನ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಅಂಡ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.